Students, in corporate accounting, so far we have studied the introductory aspects, that is introduction, meaning of shares, share capital, and accounting for share capital, and we have already studied the types of shares. As you know, types of shares are deferred or founders shares, equity shares, preferential shares, and shares with differential rights. Now it is the time to study the different types of preference shares. Okay, there are 8 types of preference shares. Cumulative preference shares, non-cumulative preference shares, convertible preference shares, non-convertible preference shares, and participative preference shares, non-participative preference shares, redeemable preference shares, and irredeemable preference shares. Here, let us consider one by one. Cumulative preference shares. Okay, the main feature of preference shares is a fixed rate of dividend. ಇವುಗಳಿಗೆ ಈ ಪ್ರಿಫರೆನ್ಸ್ ಶೇರ್ಸ್ಗೆ ಪ್ರಿಫರೆನ್ಷಿಯಲ್ ರೈಟ್ ಇರ್ತದೆ, ಆಮೇಲೆ ಒಂದು ನಿರ್ದಿಷ್ಟ ಪ್ರಮಾಣದ ಲಾಭಾಂಶವನ್ನು ಅವರಿಗೆ ಕೊಡಲಾಗ್ತದೆ. ಪ್ರಿಫರೆನ್ಸ್ ಶೇರ್ಸ್ ಹ್ಯಾವ್ ಎ ಸರ್ಟೆನ್ ರೇಟ್ ಆಫ್ dividend, say 10%, 12%, 8% preference shares, 10% preference shares, like that. So cumulative preference shares, ಈ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಇವುಗಳನ್ನು ಹೊಂದಿದಂಥ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಪ್ರತಿ ವರ್ಷದ ಡಿವಿಡೆಂಡ್ ಅದು 10% ಇದ್ದರೆ ಅಷ್ಟು ಬರ್ತಾ ಹೋಗ್ತದೆ. ಒಂದು ವೇಳೆ ನಷ್ಟ ಇದ್ದರೆ ಆ ನಷ್ಟದ ವರ್ಷದಲ್ಲಿ ಡಿವಿಡೆಂಡನ್ನು ಕೊಡದೆ ಹೋದರೆ ಮುಂದಿನ ವರ್ಷದಲ್ಲಿ ಆಗುವ ಲಾಭದಲ್ಲಿ ಹಿಂದಿನ ವರ್ಷದ ಡಿವಿಡೆಂಡನ್ನು ಸೇರಿಸಿ ಕೊಡುವಂಥದ್ದು. ಹೀಗೆ 2 ವರ್ಷದ ಡಿವಿಡೆಂಡ್ ಪೇಮೆಂಟ್ ಮಾಡಲಿಲ್ಲ, 3ನೇ ವರ್ಷ ಚೆನ್ನಾಗಿ ಪ್ರಾಫಿಟ್ ಆಗಿದೆ, ಅಂಥ ಸಂದರ್ಭದಲ್ಲಿ ಈ ಹಿಂದಿನ 2 ವರ್ಷದ ಡಿವಿಡೆಂಡ್ ಮತ್ತು ಈ ವರ್ಷದ ಡಿವಿಡೆಂಡ್ ಹೀಗೆ ಒಟ್ಟು ಡಿವಿಡೆಂಡನ್ನು ಪೇ ಮಾಡೋದಕ್ಕೆ ಈ ಪ್ರಿಫರೆನ್ಸ್ ಶೇರ್ಸಲ್ಲಿ ಅವಕಾಶ ಇದೆ. ದೀಸ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್, ಮೀನಿಂಗ್ ಟು ಸೇ ದ ಡಿವಿಡೆಂಡ್ ಈಸ್ ಕ್ಯುಮುಲೇಟೆಡ್, ಇಟ್ ವಿಲ್ ಬಿ ಕ್ಯುಮುಲೇಟಿವ್ irrespective of profit or loss. So when there is profit, earlier dividends which is not paid is also to be paid to these shareholders. And quite opposite to this one, non-cumulative preference shares. Non-cumulative preference shares, they won't get the arrears of dividend for non-payment ಡ್ಯೂ ಟು ಲಾಸ್. ಸಾಮಾನ್ಯವಾಗಿ ನೀವು ತಿಳ್ಕೊಂಡಿದ್ದೀರಾ, ಯಾವಾಗ ಲಾಭ ಇರ್ತದೆ ಆವಾಗ ಡಿವಿಡೆಂಡನ್ನು ನೀಡಲಾಗ್ತದೆ. ಇಲ್ಲಿ ನಷ್ಟ ಇತ್ತು ಅಂತಂದರೆ ಈ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ಗೆ ಡಿವಿಡೆಂಡ್ ಸಿಗೋದಿಲ್ಲ. ಆದರೆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಹೊಂದಿದಂಥವ್ರಿಗೆ ಅಲ್ಲಿ ಆ ನಷ್ಟ ಇದ್ದರೂ ಕೂಡ ಆ ನಷ್ಟವನ್ನು ಮುಂದಿನ ವರ್ಷದ ಲಾಭದ ಪಾಲಿನಲ್ಲಿ ಅದನ್ನು ಭರಿಸಲಾಗುವುದು. ಇದು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಆ್ಯಂಡ್ ಸಿಮಿಲರ್ಲಿ ಕಮ್ ಟು ನೆಕ್ಸ್ಟ್ ಒನ್, ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್. ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್, as the term indicates, after a certain period of time these shares are going to be converted into equity shares, say for after 5 years, after 10 years, after 6 years, etc. etc. ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್ ಹೊಂದಿದಂಥವರು ಮುಂದಿನ ಕೆಲ ಅವಧಿಗಳ ನಂತರ 3 ವರ್ಷ, 5 ವರ್ಷ ಅಥವಾ 8 ವರ್ಷ, ಆ್ಯಸ್ ಪರ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದೀಸ್ ಶೇರ್ಸ್, ದೇ ಆರ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇಂಟು ಇಕ್ವಿಟಿ ಶೇರ್ಸ್. ನಿಜವಾದಂಥ ಓನರ್ಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರೋದ್ರಿಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೂಡ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಗೋದಕ್ಕೆ ಇಷ್ಟ ಇರ್ತದೆ. ಅಂಥ ಸಂದರ್ಭದಲ್ಲಿ ಆ ಷೇರುಗಳನ್ನು
ಕನ್ವರ್ಟ್ ಮಾಡುವಂಥ ಅವಕಾಶ ಇರೋದರಿಂದಾಗಿ ಅಂಥ ಪ್ರಿಫರೆನ್ಸ್ ಶೇರ್ಸನ್ನು ಇಕ್ವಿಟಿ ಶೇರ್ಸ್ ಆಗಿ ಪರಿವರ್ತನೆ ಮಾಡಲಾಗ್ತದೆ. ಆ್ಯಂಡ್ ದೀಸ್ ಟೈಪ್ಸ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ಸ್ ಆರ್ ಕಾಲ್ಡ್ ಆಸ್ ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್. And quite opposite to this, non-convertible preference shares. They remain preference shares forever. There is no question of any conversion into equity shares. ಅವು ಇಕ್ವಿಟಿ ಶೇರ್ಸ್ ಆಗಿ ಪರಿವರ್ತನೆ ಹೊಂದೋದಿಲ್ಲ. ಆದರೆ ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಇಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ನಾನ್ ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಅವು ಪ್ರಿಫರೆನ್ಸ್ ಶೇರ್ಸ್ ಆಗಿ ಮುಂದುವರಿತವೆ, ಆದರೆ ಇಕ್ವಿಟಿ ಶೇರ್ಸ್ ಆಗಿ ಮುಂದುವರಿಯೋದಿಲ್ಲ ಅಥವಾ ಕನ್ವರ್ಟ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ರೇಟ್ ಆಫ್ ಡಿವಿಡೆಂಡ್ ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್ಗೆ ಸಾಮಾನ್ಯವಾಗಿ ಕಡಿಮೆ ಇರ್ತದೆ. ನಾನ್ ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್ಗೆ ರೇಟ್ ಆಫ್ ಡಿವಿಡೆಂಡ್ ಸ್ವಲ್ಪ ಜಾಸ್ತಿ ಇರ್ತದೆ. ಕಮ್ ಟು ನೆಕ್ಸ್ಟ್ ಕ್ಯಾಟಗರಿ, ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಪಾರ್ಟಿಸಿಪೇಷನ್, ಪಾಲ್ಗೊಳ್ಳುವಿಕೆ. ಯಾವುದರಲ್ಲಿ? ಫಾರ್ ಶೇರಿಂಗ್ ದಿ ಪ್ರಾಫಿಟ್. Generally, equity shareholders ultimately share the dividend after payment of dividend to preference shareholders. However, in case of participative preference shares, these shareholders will get a share in the profit of the organization. It is an opportunity given to these shareholders, and preference shares of this kind are to be called as participative preference shares. ಅಂದರೆ ಇವರಿಗೆ ತಮ್ಮ ನಿರ್ದಿಷ್ಟಪಡಿಸಿದ ಲಾಭದ ಜೊತೆಗೆ ಮುಂದೆ ಇತರೆ ಲಾಭದಲ್ಲಿ ಅಥವಾ ಉಳಿದಂಥ ಲಾಭದಲ್ಲಿಯೂ ಕೂಡ ಇವರು ಈಕ್ವಿಟಿ ಶೇರ್ ಹೋಲ್ಡರ್ಸ್ದ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಲಾಭವನ್ನು ಪಡೀತಾರೆ. ದೇರ್ಫೋರ್ ದೇ ಪಾರ್ಟಿಸಿಪೇಟ್ ಇನ್ ದ ಪ್ರಾಫಿಟ್, ಆ್ಯಂಡ್ ದೇರ್ಫೋರ್ ದೀಸ್ preference shares are to be called as participative preference shares. Come to next one, non-participative preference shares. Non-participative preference shares, it is quite opposite to participative preference shares. They just preferential. They are just preferential shares. They only get the prescribed rate of dividend, and they don't share any profit over and above the ನಾರ್ಮಲ್ ಪ್ರಿಸ್ಕ್ರೈಬ್ಡ್ ಡಿವಿಡೆಂಡ್. ಅವರಿಗೆ ನಿರ್ದಿಷ್ಟಪಡಿಸಿದ ಲಾಭಾಂಶವನ್ನು ಮಾತ್ರ ಕೊಡಲಾಗ್ತದೆ. ಇದರ ನಂತರದಲ್ಲಿ ಇತರೆ ಉಳಿದ ಲಾಭದ ಪಾಲು ಅವರಿಗೆ ಸಿಗೋದಿಲ್ಲ. ನಾನ್ ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಕಮ್ ಟು ದಿ ನೆಕ್ಸ್ಟ್ ಕ್ಯಾಟಗರಿ, ರಿಡೀಮೇಬಲ್ ಆರ್ ರೀಪೇಬಲ್. Redeemable in the sense it is to be repayable after a certain period of time. After 5 years, after 8 years, after 10 years, etc., etc. Up to a certain period, yes, these exist in the books of accounts of a company, and after that period they are to be repaid, and therefore the preference shares which are to be repayable after a certain period of time are to be termed as redeemable or repayable preference shares. ಒಂದು ಅವಧಿಯ ನಂತರ ಈ ಷೇರುಗಳನ್ನು ಪಾವತಿ ಮಾಡಲಾಗ್ತದೆ. ಆ್ಯಂಡ್ ಇದಕ್ಕೆ ತದ್ವಿರುದ್ಧವಾಗಿ ಇರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್. ಎಸ್, ಇರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ನಾಟ್ ಟು ಬಿ ರೀಪೇಡ್. ದೇ ರಿಮೇನ್ ಆ್ಯಸ್ ಪ್ರಿಫರೆನ್ಷಿಯಲ್ ಶೇರ್ಸ್ ಫಾರ್ lifetime in the sense up to the existence of the company, up to the liquidation of the company. So therefore redeemable preference shares are repayable after a certain period of time, and irredeemable preference shares are to be not to be paid, not to be repaid. They continue their existence in the books of accounts. And this is today's topic. So please watch the videos again and again, and you can subscribe the YouTube channel of this link. So the subscription is free, and you can subscribe my YouTube channel. Thank you.
Thanks for watching this video.